ಕರ್ನಾಟಕಕ್ಕೂ ವಕ್ಕರಿಸಿದ ಹಕ್ಕಿ ಜ್ವರದ ಬಗ್ಗೆ ಚಿಕ್ಕಬಳ್ಳಾಪುರದ ಡಿಸಿ ಮಾಹಿತಿಯನ್ನ ನೀಡಿದ್ದಾರೆ. ಹಕ್ಕಿ ಜ್ವರ ಕರ್ನಾಟಕಕ್ಕೂ ಕೂಡ ವಕ್ಕರಿಸಿದ್ದು ಚಿಕ್ಕಬಳ್ಳಾಪುರದಲ್ಲಿ ಹಕ್ಕಿ ಜ್ವರ ಇರೋದು ಕನ್ಫರ್ಮ್ ಆಗಿದೆ. ಹಕ್ಕಿ ಜ್ವರ ಪತ್ತೆಯನ್ನ ಚಿಕ್ಕಬಳ್ಳಾಪುರ ಡಿಸಿ ದೃಢೀಕರಿಸಿದ್ದು ವರದಹಳ್ಳಿ ಗ್ರಾಮದಲ್ಲಿ ಹಕ್ಕಿ ಜ್ವರ ಪತ್ತೆಯಾಗಿರುವುದು ದೃಢವಾಗಿದೆ. ನಾಳೆ ವರದಹಳ್ಳಿಯ ಇತರೆ ಕೋಳಿಗಳ ಹತ್ಯೆಗೆ ತೀರ್ಮಾನವನ್ನ ಮಾಡಲಾಗಿದ್ದು ಗ್ರಾಮದಲ್ಲಿ ಹಕ್ಕಿ ಹಾಗೂ ಕೋಳಿಗಳ ಸಾಕಾಣಿಕೆಗೆ ನಿರ್ಬಂಧವನ್ನು ಕೂಡ ಹೇರಲಾಗಿದೆ. ವರದಹಳ್ಳಿ ಸುತ್ತ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿರ್ಬಂಧವನ್ನ ಮಾಡಲಾಗಿದ್ದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಆದೇಶವನ್ನ ಹೊರಡಿಸಿದ್ದಾರೆ. ನೋಡಲ್ ಹಾಗೂ ಸಹಾಯಕ ನೋಡಲ್ ಅಧಿಕಾರಿಗಳ ನೇಮಕ ಮಾಡಿದ್ದು ಕೋಳಿ ಪಕ್ಷಿಗಳ ಆಕಸ್ಮಿಕ ಸಾವು ಒಂದು ವೇಳೆ ಕಂಡು ಬಂದ್ರೆ ಕ್ರಮಕ್ಕೆ ಸೂಚನೆಯನ್ನು ಕೂಡ ನೀಡಿದ್ದಾರೆ. ಒಟ್ಟಾರೆ ರಾಜ್ಯಕ್ಕೂ ಕೂಡ ಹಕ್ಕಿ ಜ್ವರ ವಕ್ಕರಿಸಿದ್ದು ಇದರ ಬಗ್ಗೆ ಹಕ್ಕಿ ಜ್ವರ ಪತ್ತೆಯ ದೃಢೀಕರಿಸಿದ್ದಾರೆ ಚಿಕ್ಕಬಳ್ಳಾಪುರದ ಡಿಸಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರ ತಾಲೂಕಿನ ವರದಹಳ್ಳಿ ಗ್ರಾಮಕ್ಕೆ ಹಕ್ಕಿ ಜ್ವರ ಕಾಣಿಸ್ಕೊಂಡಿದೆ. ಹಕ್ಕಿ ಜ್ವರ ಯಾಕೆ ಕಾಣಿಸ್ಕೊಂಡಿದೆ ಅಂದರೆ, ಈಗ ಗ್ರಾಮದಲ್ಲಿರ್ತಕ್ಕಂಥ ರೈತರು ಈಗ ಸಂತೆಗೆ ವ್ಯಾಪಾರಕ್ಕೆ ಅಂತ ಹೋಗಿರ್ತಾರೆ. ಈ ಕೋಳಿ ಸಾಕಾಣಿಕೆ ಮಾಡ್ತಕ್ಕಂಥ ಉದ್ದೇಶದಿಂದ ಬೇರೆ ಬೇರೆ ಗ್ರಾಮಗಳಲ್ಲಿ ನಡೀತಕ್ಕಂಥ ಸಂತೆಯಲ್ಲಿ ಕೂಡ ಈ ಕೋಳಿ ಮರಿಗಳನ್ನು ತಂದು ಸಾಕಾಣಿಕೆ ಮಾಡ್ತಕ್ಕಂಥದ್ದು ವಾಡಿಕೆ. ಹಾಗಾಗಿ ಕೋಳಿ ಮರಿಗಳನ್ನು ಅಥವಾ ಕೋಳಿಯನ್ನು ಅವರು ವ್ಯಾಪಾರ ಮಾಡಿಕೊಂಡು ತರ್ತಕ್ಕಂಥ ಸಂದರ್ಭದಲ್ಲಿ ಆ ಕೋಳಿ ಮರಿಗಳು ಮತ್ತು ಕೋಳಿಗಳು ಬೇರೆ ಬೇರೆ ಪ್ರದೇಶದಿಂದ ತೆಗೆದುಕೊಂಡು ಬಂದು ವ್ಯಾಪಾರ ಮಾಡ್ತಕ್ಕಂಥದ್ದು ಕೂಡ ಇರುತ್ತೆ. ಹಾಗಾಗಿ ಆ ಕೋಳಿಗಳನ್ನು ಏನು ವರದಹಳ್ಳಿ ಗ್ರಾಮಕ್ಕೆ ತಗೊಂಬಂದಂಥ ಒಂದು ಸಂದರ್ಭದಲ್ಲಿ ಕೋಳಿಗಳು ಅಲ್ಲಿ ದಿಢೀರ್ನೆ ಸಾವಿಗೀಡಾಗಿದ್ದಾವೆ. ಇದರಿಂದ ನಾವು ಶಂಕಿತಗೊಂಡು ನಮ್ಮ ವೆಟರ್ನರಿ ವೈದ್ಯಾಧಿಕಾರಿಗಳು ಅದರ ಸ್ಯಾಂಪಲ್ಸನ್ನು ತೆಗೆದು ಅದನ್ನು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುದ್ದುಕೃಷ್ಣ. ರಾಜ್ಯಕ್ಕೆ ಹಕ್ಕಿ ಜ್ವರ ವಕ್ಕರಿಸಿದ್ದು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಯಾವ ರೀತಿ ಕ್ರಮ ಕೈಗೊಂಡಿದೆ? ಹಕ್ಕಿ ಜ್ವರದ ಗಂಭೀರತೆ ಯಾವ ರೀತಿಯಾಗಿರುತ್ತೆ ಮುದ್ದುಕೃಷ್ಣ? ಖಂಡಿತ ಕಾವ್ಯ, ಚಿಕ್ಕಬಳ್ಳಾಪುರ ತಾಲೂಕಿನ ವರದಹಳ್ಳಿ ಗ್ರಾಮದಲ್ಲಿ ಹಕ್ಕಿ ಜ್ವರ ಈಗ ಕನ್ಫರ್ಮ್ ಆಗಿರುವಂತದ್ದು. ಅಧಿಕೃತವಾಗಿ ಜಿಲ್ಲಾಧಿಕಾರಿಗಳೇ ಮಾಹಿತಿ ಕೊಟ್ಟಿರುವಂತದ್ದು. ಇವತ್ತು ಸಂಜೆ ಈ ಕಾರಣಕ್ಕಾಗಿ ತುರ್ತು ಸಭೆಯನ್ನ ಮಾಡಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವ ಬಗ್ಗೆ ಈಗಾಗಲೇ ಕೂಡ ಮಾರ್ಗಸೂಚಿಗಳನ್ನು ಸಹ ಬಿಡುಗಡೆ ಮಾಡಿದ್ದಾರೆ. ಈಗಾಗಲೇ ಕೂಡ ವರದಹಳ್ಳಿ ಗ್ರಾಮದಲ್ಲಿ ನಿನ್ನೆಯಿಂದಲೇ ಕೂಡ ಏನು ಸೋಂಕಿತರ ಮನೆ ಇತ್ತು ಮತ್ತೆ ಆ ಏರಿಯಾ ಇತ್ತು ಎಲ್ಲ ಕಡೆ ಕೂಡ ಡಿಸ್ಇನ್ಫೆಕ್ಷನ್ ದ್ರಾವಣ ಅಂದ್ರೆ ಸೋಡಿಯಂ ಹೈಡ್ರೋಕ್ಲೋರೈಡ್ ದ್ರಾವಣವನ್ನ ಸಿಂಪಡಣೆ ಮಾಡಲಾಗ್ತಾ ಇತ್ತು. ಮತ್ತೆ ಚರಂಡಿಗಳಲ್ಲಿ ಸ್ವಚ್ಛತೆಯನ್ನ ಕಾಪಾಡಲಿಕ್ಕೆ ಬ್ಲೀಚಿಂಗ್ ಪೌಡರ್ ಅನ್ನ ಮಾಡಲಾಗ್ತಾ ಇತ್ತು. ಈಗ ಅಧಿಕೃತವಾಗಿ ಇದು ಕನ್ಫರ್ಮ್ ಆದ ನಂತರ ಈಗ ನಾಳೆ ಇಡೀ ಗ್ರಾಮ ಏನಿದೆ ಗ್ರಾಮದ 1 ಕಿಲೋಮೀಟರ್ ಸುತ್ತಳತೆ ವ್ಯಾಪ್ತಿಯಲ್ಲಿ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಅಂದ್ರೆ ಈ ಒಂದು ಗ್ರಾಮಕ್ಕೆ ಯಾವುದೇ ರೀತಿಯ ಕೋಳಿಗಳು ಈಗ ಗ್ರಾಮದಲ್ಲಿರುವಂತಹ ಕೋಳಿಗಳು ಹೊರಗಡೆ ಹೋಗಬಾರ್ದು ಮತ್ತೆ ಹೊಸ ಕೋಳಿಗಳು ಕೂಡ ಗ್ರಾಮಕ್ಕೆ ಬರಬಾರ್ದು ಅನ್ನುವಂತ ರೀತಿಯಲ್ಲಿ ಪೊಲೀಸ್ ಇಲಾಖೆ ಮೂಲಕ ಎಲ್ಲ ಸಂಪರ್ಕ ರಸ್ತೆಗಳನ್ನ ಬಂದ್ ಮಾಡಿ ನಾಕಾಬಂದಿ ಮಾಡಲಾಗಿದೆ. ಮತ್ತೊಂದೆಡೆ ಎಲ್ಲ ಗ್ರಾಮಸ್ಥರಲ್ಲೂ ಕೂಡ ಡಿಸಿ ಅವರು ಮನವಿ ಮಾಡಿಕೊಂಡಿದ್ದಾರೆ. ಈಗಾಗಲೇ ಕೂಡ ಗ್ರಾಮದಲ್ಲಿರುವ ಇತರೆ ಕೋಳಿಗಳನ್ನ ನಾವು ಹತ್ಯೆ ಮಾಡಬೇಕಾಗುತ್ತೆ. ಕಾರಣ ಯಾಕಂದ್ರೆ ಅದಕ್ಕೂ ಕೂಡ ವೈರಸ್ ತಗುಲಿರುವಂತಹ ಸಾಧ್ಯತೆ ಬಹಳಷ್ಟು ಇರುತ್ತೆ. ಹಾಗಾಗಿ ಆ ವೈರಸ್ ಅನ್ನ ಹಾಗೆ ಬಿಟ್ಟರೆ ಅದು ಮತ್ತಷ್ಟು ಹೆಚ್ಚಾಗುತ್ತೆ. ಹಾಗಾಗಿ ಈ ಒಂದು ಆ ಕಾಯಿಲೆಯನ್ನ ನಿಯಂತ್ರಣ ಮಾಡುವಂತ ಸಲುವಾಗಿ ಅದನ್ನ ಹತ್ಯೆ ಮಾಡಬೇಕಂತ ಹಾಗಾಗಿ ಎಲ್ಲ ಗ್ರಾಮಸ್ಥರು ಕೂಡ ಆ ಕೋಳಿಗಳನ್ನ ಜಿಲ್ಲಾಡಳಿತಕ್ಕೆ ಕೊಡಬೇಕು ಅನ್ನುವಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹೀಗಾಗಿ ನಾಳೆ ಈ ಎಲ್ಲಾ ಕ್ರಮಗಳನ್ನು ಕೂಡ ಕೈಗೊಳ್ಳಬೇಕಾಗುತ್ತೆ. ಪಶುಪಾಲನಾ ಇಲಾಖೆ ತಂಡ ಮತ್ತೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಕೂಡ ಈಗಾಗಲೇ ಕೂಡ ಮನೆ ಮನೆಗೆ ಭೇಟಿ ಮಾಡಿ ಯಾರಾದ್ರೂ ಜನರಿಗೆ ಈ ರೀತಿ ಇದರಿಂದ ಸೋಂಕು ತಗಲಿದೆಯಾ, ಏನಾದ್ರೂ ಜ್ವರ, ಮೈಕೈ ನೋವು, ನೆಗಡಿ, ಗಂಟಲು ನೋವು ಈ ತರದ್ ಇದೆಯಾ ಅನ್ನುವಂಥ ಲಕ್ಷಣಗಳನ್ನು ಕೂಡ ಸರ್ವೆ ಕಾರ್ಯವನ್ನ ಈಗಾಗಲೇ ಮಾಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಈಗ ಜಿಲ್ಲಾಡಳಿತ ಅತಿ ಹೆಚ್ಚಿನ ಕ್ರಮಗಳನ್ನ ಈಗಾಗಲೇ ಈ ಒಂದು ವಿಚಾರದಲ್ಲಿ ಕೈಗೊಂಡಿರುವಂತದ್ದು. ಕಾವ್ಯ, ಥ್ಯಾಂಕ್ ಯು ಮುದ್ದುಕೃಷ್ಣ ಡೀಟೇಲ್ಸ್ಗಾಗಿ.